ನಿನ್ನ ಜೀವನದಲ್ಲಿ ವಿನ್ನರ್ ಆಗಿದ್ದು ಅರ್ಜುನ್ ಸರ್ ಅವರ ನಿಜ ಅಕ್ಕ, ಒಂದು ಎಂಟ್ರಿಯಿಂದ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರ ಬಗ್ಗೆ ಏನು ಹೇಳಿದ್ರು ಕಮ್ಮಿ ಆಗುತ್ತಕ್ಕ. ಬಟ್ ನಾ ಪ್ರತಿ ಸಲ ಮಾತಾಡಿಲ್ಲ. ನನಗೆ ಜನ್ಮ ಕೊಟ್ಟಿದ್ದು ನನ್ನ ತಾಯಿ ತಂದೆ, ನನಗೆ ಬಾಳಿಗೆ ಬೆಳಕಾಗಿದ್ದು ನನ್ನ ದೇವರು, ಗದುಗಿನ ಪುಟ್ಟರಾಜಜ್ಜಿ ಅವರು ದೇವರು. ಸೊ ನಂಗೆ ಅನ್ನ ತಿನ್ನಕ್ ಗತಿ ಇಲ್ಲಾರ್ದಾಗ ಅನ್ನ ಕೊಟ್ಟಿದ್ದು ಜಿ ಕನ್ನಡ. ಮತ್ತೆ ನೀವೆಲ್ಲರೂ ನನ್ನ ಸಪೋರ್ಟ್ ಮಾಡಿ ಗೆಲ್ಲಿಸಿ ವಿನ್ ಮಾಡಿ ನನಗೆ ತಿನ್ನಕ್ಕೆ ಅನ್ನ ಸಿಕ್ತು. ಬಟ್ ಲೈಫ್ ಅಂತ ಕೊಟ್ಟಿದ್ದು ನಂಗೆ ಅರ್ಜುನ್ ಸರು. ನನಗೆ ಮೂವಿಲಿ ಹಾಡೋಕ್ಕೆ ಅವಕಾಶ ಕೊಟ್ಟು ನಮ್ಮೂರ ಕಡೆ ತುಂಬ ಕೇಳ್ತಾರೆ, ತುಂಬ ಒಳ್ಳೆಯವರು, ತುಂಬ ಹೆಲ್ಪ್ ಮಾಡ್ತಾರೆ, ನಿಂಗೆ ತುಂಬ ಹೆಲ್ಪ್ ಮಾಡ್ತಾರೆ ಅಂತೇಳಿ ಅವರಿಗೆ ಎಷ್ಟು ಇಲ್ಲಿಂದ. ಸೋ ಸ್ವೀಟ್. ಆಕ್ಚುಲಿ ಎಷ್ಟು ಒಳ್ಳೆ ಮಾತು ಹೇಳ್ದ. ಹಂತವಾಗಿ ಜೀವನದಲ್ಲಿ ಅವನಿಗೆ ಎಲ್ಲ ಸಿಗ್ತಾ ಹೋಯ್ತು. ಆದ್ರೆ ಎಲ್ಲ ಸಿಕ್ಕು ಕೂಡ ಜೀವನನೇ ಸಿಕ್ಕಿಲ್ಲ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತಾ ಅಂತ ಜೀವನವನ್ನ ಅರ್ಜುನ್ ಜನ್ಯ ಅವ್ರು ಕೊಟ್ಟಿದ್ದಾರೆ. ಅವನಿಗೆ ಬರ್ಲಿ ಒಂದು ದೊಡ್ಡ ಚಪ್ಪಾಳೆ ಅರ್ಜುನ್ ಜನ್ಯ ಸರ್ ಅವರಿಗೆ. ಸೊ ಇತ್ತೀಚೆಗಷ್ಟೇ ಅವರ ಸಂಗೀತ ನಿರ್ದೇಶನದಲ್ಲಿ ಒಂದು ಸೂಪರ್ ಹಿಟ್ ಹಾಡನ್ನ ಹಾಡಿದ್ಯಾ ಸುನೀಲ? ಭರಾಟೆ ಚಿತ್ರದ ಆ ಸೂಪರ್ ಹಿಟ್ ಹಾಡು ಜಯ ರತ್ನಾಕರ ಹಾಡನ್ನ ಹಾಡಿರೋದು ಬೇರೆ ಯಾರು ಅಲ್ಲ, ನಮ್ಮ ಹೆಮ್ಮೆಯ ಗಾಯಕ ಸುನೀಲ. ಈ ಮುದ್ದು ಪುಟಾಣಿಗಳಿಗೆ ಬಟಾಣಿಗಳಿಗೆ ಬಳ್ಳಿ ಚಪ್ಪಾಳೆಗಳು. ಹಾಯ್ ನೇಹಾ. ಹಾಯ್ ಪರ್ಣಿಕಾ. ಹಾಯ್. ಫುಲ್ ಅಲ್ಲಿ ಹೋಗ್ಬಿಟ್ಟಿದೆಲ್ಲ ಮುಂದೆಗೆ, ನಿಂಗೆ ಸಕ್ಕದ ಕಾಣಿಸ್ತಾ ಇದೆಯಾ? ಹಲೋ ರೌಡಿ ಬೇಬಿ. ಜ್ಞಾನ ಹಾಯ್. ಹಾಯ್. ಹಾಯ್ ಹೇಳು ಎಲ್ರಿಗೂ, ಆಡಿಯನ್ಸ್ಗೆ. ಹಾಯ್. ಜನಿಯಾಜಿ, ಇದೊಂಥರ ಎವರ್ ಗ್ರೀನ್ ಸಾಂಗ್, ಇದು ಎಲ್ರಿಗೂ ಇಷ್ಟ. ಸೊ ಈ ಹಾಡು ಬಹಳ ದೊಡ್ಡ ದೊಡ್ಡ ಲೆಜೆಂಡ್ಸ್ ಹಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಹಲೋ ಮುದ್ದು ಮಕ್ಕಳೇ, ಹಾಯ್, ಹೇಗಿದ್ದೀರಾ ಎಲ್ರು? ಸೂಪರ್ ಆಗಿ ಹಾಡಿದ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಜ್ಞಾನ, ಏನ್ ಜ್ಞಾನ ಫುಲ್ ರಾಕ್ ಸ್ಟಾರ್ ತರ ನೀನು ಏನ್ ಮಜಾ ಮಾಡ್ತಿದ್ದೆ ಇಲ್ಲಿಂದ. ಅಲ್ಲಲ್ಲ ಹಾ, ಫುಲ್ ಸ್ಟೈಲು. ನಾನ್ ಮಗಳು ಅಲ್ಲಿ ನೋಡಿ ಹೆಂಗ. ಸರ್ ಅದ್ಯಾರು ಹೇಳಿದ್ದು ಸರ್? ಹೌದೇನೋ ಮನಮಾತ. ಅದ್ಯಾರು ಹೇಳಿದ್ದು ಮನಮಾತ? ಸಕ್ಕದಾಗಿದೆ. BDC ಬಾರೆ ಏರಿ. ಒಂದು ಅದ್ಭುತವಾದ ಹಾಡು ಮಾಗುರುಗಳದ್ದು. ಅದೊಂದು ಸಿಚುವೇಶನಲ್ ಸಾಂಗು. ಅದನ್ನ ಅಷ್ಟು ಲಿರಿಕ್ಸ್ ನ ಈ ಮಕ್ಕಳು ಕ್ಲೀನ್ ಆಗಿ ನೆನಪಾಗಿ ಇಟ್ಕೊಂಡು ಬಹಳ ಚೆನ್ನಾಗಿತ್ತು. ಇಲ್ಲಿ ನೋಡಕ್ಕೂ ಕೇಳಕ್ಕೂ ಸೂಪರ್ ಆಗಿತ್ತು. ಗಾಡ್ ಬ್ಲೆಸ್ ಯು. ಈಗ ಗುರುಗಳ ಹತ್ರ ಕೇಳೋಣ. ಗುರುಗಳೇ ಎಲ್ಲಿದ್ದಾರೆ? ಹಾಯ್ ಏನು ಗುರುಗಳಿಗೇನು? ಸೊ ಗುರುಗಳಿಗೆ, ಮಹಾಗುರುಗಳಿಗೆ ಆಟಮ್ ಟ್ರಿಬ್ಯೂಟ್ ಇದು. ಸೊ ಸ್ಮಾಲೆಸ್ಟ್ ಟ್ರಿಬ್ಯೂಟ್ ಟು ಬಿಗ್ಗೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್. ಚೆನ್ನಾಗಿತ್ತು. 3 ಜನನು ತುಂಬಾ ಚೆನ್ನಾಗಿ ಹಾಡಿದ್ರಿ, ಮುದ್ದಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ವಿಪಿ ಸರ್. ಆಹಾಹಾ ಆಹಾಹಾ ಹಂಗಿತ್ತು. ಏ ಸರ್, ನೀವು ಆಹಾಹಾ ಹೇಳಿದ್ರೆ ಅವ್ರು ಓಹೋ ಹೋ 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 ಅಂತ ಹೇಳ್ಬೇಕು. ಹೇಳಿ ಸರ್. ಆಹಾಹಾ ಆಹಾಹಾ ಸೂಪರ್ ಸೂಪರ್. 3 ಮಕ್ಕಳು ಅದ್ಭುತವಾಗಿ ಹಾಡಿದ್ರೆ. ನಮ್ಮ ಕಾರ್ಯಕ್ರಮದ 3 ನಕ್ಷತ್ರಗಳು ಅಷ್ಟು ಮನೋರಂಜನೆ ನೀಡಿದ್ದಾರೆ ಈ ವಯಸ್ಸಲ್ಲಿ. ಸೊ ಉಜ್ವಲ ಭವಿಷ್ಯ ನಿಮಗೆ ಕಾಯ್ದಿದೆ. ಒಳ್ಳೆದಾಗಲಿ. ಅದ್ಭುತವಾದಂತಹ ಹಾಡುಗಳನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರಿ. ಧನ್ಯವಾದಗಳು. ಮಹಾ ಗುರುಗಳೇ, ನೀವೇ ನಾ ಮನಮಾತ. ಅಲ್ಲಮ್ಮ, ನಂದು ಒಂದೇ ಮಾತು. ಈ 35 ವರ್ಷಗಳಲ್ಲಿ ಪ್ರಪಂಚದಲ್ಲಿ ಎಷ್ಟೆಷ್ಟೋ ದೊಡ್ಡ ಲೀಡರ್ಸ್ನ ಮಕ್ಕಳು ಮರ್ತೋಗಿದ್ದಾರೆ. ಈ ಮಕ್ಕಳು 35 ವರ್ಷ ಆದರೂ ನನ್ನ ಹಾಡು ಜ್ಞಾಪಕ ಇಟ್ಕೊಂಡಿದ್ದಾರಲ್ಲ, ಆ ಮಕ್ಕಳ ಬಾಯಲ್ಲಿ ನಾನು ಉಳಿದ್ನಲ್ಲ, ನನ್ನ ಜನ್ಮ ಸಾರ್ಥಕ. ರಂಜಿತ್, ವಾಟ್ಸಪ್ ಹೇಗಿದ್ಯಾ? ಸೂಪರ್. ಫುಲ್ ಬ್ಯುಸಿಪ್ಪ ನೀನು. ಕನ್ನಡ, ತಮಿಳು, ಮಲಯಾಳಂ, ಹಿಂದಿ ಎಲ್ಲೋದ್ರು ವಿ ವಾಂಟ್ ಸಂಜಯ್ ಹೆಗ್ಡೆ, ಅವ್ರ ವಾಯ್ಸ್ ಬೇಕು ಅಂತ ಹೇಳ್ತಿದ್ರೆ. ಫುಲ್ ಬ್ಯುಸಿ ಅಂತೆ. It all started here. ಅಲ್ವಾ? ಸೊ ಹೇಗಿತ್ತು ಈ ಜರ್ನಿ? I remember ಸಿವಿಲ್ ಇಂಜಿನಿಯರಿಂಗ್ ಎಕ್ಸಾಮು ಬಂಕ್ ಮಾಡಿಕೊಂಡು ಸುಚೇತನ್ ಸರ್ ಕರೆದಿದ್ರು, ಆಡಿಷನ್ಗೆ ಹೋಗಿದ್ದೆ. ದೇವರಾಣೆಗೂ ಅಂದ್ಕೊಂಡಿರಲಿಲ್ಲ ಐ ಕುಡ್ ಸಿಂಗ್ ಅಂತ. ಐ ಮೀನ್ ಐ ಡಿಂಟ್ ನೋ ದಟ್ ಇಷ್ಟು ಜನ ಇಷ್ಟು ಪ್ರೀತಿ ತೋರಿಸ್ತಾರೆ ಅಂತ ದೇವರಾಣೆ ಅಂದ್ಕೊಂಡಿರಲಿಲ್ಲ.
and it means a lot to me. Thank you. I don't know. I'm just thanks Saregama, Baski sir, everyone. Even to date, if I call and I'll call Vijay Prakash sir, Arjun Janya sir, and they'll sort me out. And this show has given me like real mentors and real people I look up to in life. Yavattu mariyalla nanu. So sweet. ಸಂಜಿತ್, ಇಲ್ಲಿವರೆಗೂ ಹಾಡಿರುವಂತ ಹಾಡುಗಳೆಲ್ಲ ಲೆಕ್ಕ ತಗೊಂಡ್ರೆ ಒಟ್ಟು ಎಷ್ಟು ಹಾಡುಗಳು ಹಾಡಿದ್ರ ಎಲ್ಲ ಲ್ಯಾಂಗ್ವೇಜ್ ಸೇರಿಸಿದ್ರೆ? Around 150 to 200 maybe. ಗೊತ್ತಿಲ್ಲ ನನಗೆ. 150ರಿಂದ 200 ಹಾಡುಗಳು ಒಂದೂವರೆ ವರ್ಷದ ಅವಧಿಯಲ್ಲಿ 100ರಿಂದ 200 ಹಾಡುಗಳನ್ನ ಹಾಡಿದರೆ ನಮ್ಮ ಸಂಜಿತ್ ಹೆಗಡೆಗೆ. ಬರ್ಲಿ ಚಪ್ಪಾಳೆ. ಇಷ್ಟು ಒಂದು ಕೆಲಸಗಳು ನಡೀತಾ ಇದೆ, ಹಾಡುಗಳು ಹಾಡ್ತಿದ್ರ, ಇದ್ರ ಮಧ್ಯದಲ್ಲಿ ನಿನ್ನ ನಿಜವಾದ ಕನಸು, ನಿನ್ನ ನಿಜವಾದ ಆಸೆ, ನಿಮ್ಮ ಆಲ್ಬಮ್ ಅನ್ನ ಮಾಡ್ತಾ ಇದ್ರ, ಅದ್ರ ಕೆಲಸ ಹೇಗ್ ನಡೀತಾ ಇದೆ? ನೆನಪಿದೆಯಲ್ಲ ಗೊತ್ತಿಲ್ಲ ನನಗೆ. ಒನ್ ಆಫ್ ದ ಎಪಿಸೋಡ್ ನಾನು ಒಂದು ಚಿಕ್ಕ ಯೂಕಲಲ್ಲಿ ತಂದಿದ್ದೆ ನಾನು. ಐ ಸೈಡ್ ಐಡ್ ಕಂಪೋಸ್ ಸಮಥಿಂಗ್ ಆ್ಯಂಡ್ ಐಡ್ ಸಾಂಗ್. ಅಲ್ಲಿಂದ ನಾನು ಚಿಕ್ಕವನಿಂದಾಗಿದ್ದ ಇರೋ ಕನಸು ಅದು. ಸೊ ಐ ಡೋಂಟ್ ನೋ, I will do it, the album, and I make sure that it is all Sanjit Hegde. It is all me and all my heart out there. So that's my dream. And ಅದನ್ನ ಖಂಡಿತವಾಗ್ಲೂ ನಮ್ಮ ಸರಿಗಮಪಲ್ಲೇ ಲಾಂಚ್ ಮಾಡ್ತೀವಿ. 100%. ಅಂಡ್ ನಾವ್ ಯಾವತ್ತೂ ಸಂಜಿತ್ ಹೆಗಡೆ ಜೊತೆ ಯಾವಾಗ್ಲೂ ಇರ್ತೀವಿ. ವಿ ಆರ್ ಆಲ್ವೇಸ್ ವಿತ್ ಯು ಸಂಜಿತ್. Thank you. ಮಿರ್ಚಿ ಮ್ಯೂಸಿಕ್ ಅವಾರ್ಡ್, ಫಿಲ್ಮ್ ಫೇರ್ ಅವಾರ್ಡ್ ಅನ್ನ ಕೂಡ ಮೊನ್ನೆ ಗೆದ್ದಿದ್ದಾರೆ ನಮ್ಮ ಸಂಜಿತ್ ಹೆಗಡೆ. ಅದಕ್ಕೊಂದು ದೊಡ್ಡ ಚಪ್ಪಾಳೆ ಬರಬೇಕು ಕನ್ನಡಿಗರೇ, ಪ್ಲೀಸ್. ಕಂಗ್ರ್ಯಾಚುಲೇಷನ್ಸ್. ಜನಿಯಾ ಜಿ, ಏನ್ ಹೇಳಕ್ ಇಷ್ಟಪಡ್ತಾರೆ ನಮ್ಮ ಮೈಕ್ ಟೈಸನ್ ಬಗ್ಗೆ? ಭಾಳ 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 ಮನಸ್ಸಿಂದ ಖುಷಿ ಪಡೋಂಥ ಒಬ್ಬ ಆರ್ಟಿಸ್ಟ್ ನಾನು ಸಂಚಿತ್ ಹೆಗಡೆ. ಸಂಚಿತ್ ಹೆಗಡೆ ಮ್ಯೂಸಿಕ್ ಬಿಟ್ಟು ಬೇರೆ ಮಾತಾಡಿದ್ದು ನಾನು ನೋಡೇ ಇಲ್ಲ. ನಾನೇನೋ ಒಂದು ಕಾನ್ಸೆಪ್ಟಲ್ಲಿದ್ರೆ ಅವ್ನು ಬೇರೆ ಕಾನ್ಸೆಪ್ಟಲ್ಲಿ ಇರ್ತಾನೆ. ನಾನೇನೋ ಯೋಚನೆ ಮಾಡ್ತಿದ್ದೆ, ಸರ್ ಇದೊಂದು ಕೇಳಿ ಸರ್, ಇದೊಂದು ಕೇಳಿ ಸರ್. ಸಂಚಿತ್ ನೋಡು, ನಾನು ಏನು ಹೇಳ್ತಾ ಇದ್ದೀನಿ ಅಷ್ಟೊಂದು ಕರೆಕ್ಟಾಗಿ ಆಡು. ಫಸ್ಟ್ ಕಂಪೋಸಿಂಗಲ್ಲಿ ಅದನ್ನ ಆಡು ಅಂತಿರ್ತೀನಿ, ಅವ್ನು ತಿರ್ಗಾ ಬೇರೆ ಏನೋ ಲೋಕಕ್ಕೆ ಹೋಗ್ತಿರ್ತಾನೆ. ಆ್ಯಂಡ್ ಆ್ಯಕ್ಚುಲಿ ಅದು ನನ್ನನ್ನು ಇನ್ಸ್ಪೈರ್ ಮಾಡಿದೆ ಮೇಡಮ್. ಸಂಚಿತ್ ಹೆಗಡೆ ಈಸ್ ಅನ್ ಇನ್ಸ್ಪಿರೇಷನ್. ಆ್ಯಂಡ್ ನನಗೆ ಗೊತ್ತು ಸಂಚಿತ್ ಹೆಗಡೆ ಒಳಗಡೆ ಅವ್ನು ಎಷ್ಟೋ ಸತಿ ಹೇಳಿದ್ದೀನಿ ಸರ್, ನಾನು ಹಾಡಬೇಕಾದ್ರೆ ಎಷ್ಟೊಂದು ಜನ ನನ್ನನ್ನು ಏನು ಹಿಂಗೆ ಆಡ್ತಿದ್ಯಾ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ನಾನು ತುಂಬ ಬೇಜಾರು ಮಾಡ್ಕೊಂಡಿರೋ ಟೈಮ್ಗಳು ನೋಡಿದ್ದೀನಿ. ಬಟ್ ಅವನು ಅವ್ನ ಮ್ಯೂಸಿಕ್ ಮೂಲಕ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟಿದ್ದಾನೆ ಹೊರತು ಮಾತಿಂದ ಯಾವತ್ತೂ ಉತ್ತರ ಕೊಟ್ಟಿಲ್ಲ. ಬರೀ ಮ್ಯೂಸಿಕ್ ಮೂಲಕನೇ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾನೆ. ಎಲ್ಲ ಲ್ಯಾಂಗ್ವೇಜಲ್ಲೂ ಹಾಡ್ತಾ ಇದ್ದಾನೆ. ಮೊನ್ನೆ ಫಿಲ್ಮ್ ಫೇರ್ ಅವಾರ್ಡ್ ಬಂತು. ಇದು ಜಸ್ಟ್ ಬಿಗಿನಿಂಗ್. ನಾನು ಈಗಲೂ ಅವತ್ತು ಸೆಮಿಫೈನಲ್ಸಲ್ಲೂ ಹೇಳಿದೆ, ದೊಡ್ಡ ದೊಡ್ಡ ವೇದಿಕೆ ನಿಮಗೆ ಕಾಯ್ತಿದೆ ಅಂತ. ಈಗಲೂ ಹೇಳ್ತೀನಿ, ಯು ವಿಲ್ ಬಿ ಅನ್ ಇಂಟರ್ನ್ಯಾಷನಲ್ ಸ್ಟಾರ್ಸ್ ಅಂತಿದ್ದೆ. ಆ್ಯಂಡ್ ಸಂಚಿತ್ ಹೆಗಡೆ ಒಂದು ಟ್ರ್ಯಾಕ್ ರೆಕಾರ್ಡ್ ಮಾಡಿಬಿಟ್ರೆ ಅದನ್ನು ಮತ್ತೆ ರೀಪ್ಲೇಸ್ ಮಾಡೋಕ್ಕೆ ನಾವು ಬೇರೆ ಸಿಂಗರ್ ಯೋಚನೆ ಮಾಡೋಕ್ಕೆ ಆಗೋದಿಲ್ಲ. ಆ ಲೆವೆಲ್ಗೆ ರೆಕಾರ್ಡ್ ಮಾಡ್ತಾರೆ ಅವರು. ಮನ್ಸಾರ ಹೇಳ್ತೀನಿ, ಗಾಡ್ ಬ್ಲೆಸ್ ಯು ವಿತ್ ಮೋರ್ ಆ್ಯಂಡ್ ಮೋರ್ ಸಕ್ಸಸ್. ಒಳ್ಳೇದಾಗ. ಥ್ಯಾಂಕ್ ಯು ಅರ್ಜುನ್ ಸರ್. ವಿಪಿ ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಅಂಬೆಗಾಲು ಇಟ್ಕೊಂಡು ಬಂದಂಥ ಒಂದು ಮಗು ಇವತ್ತು ಎಲ್ಲ ರೇಸ್ಗಳಲ್ಲೂ ನಂಬರ್ 1 ಬರ್ತಾ ಇದ್ದಾನೆ ಅಂದರೆ ಅದಕ್ಕಿಂತ ದೊಡ್ಡ ಸಂತೋಷ ಇಲ್ಲ.